ವೀಕ್ಷಕರಿಗಿಂತ ನಂದೇ ಜಾಸ್ತಿ ಡೌಟ್ಗಳಿದೆ. ನಮ್ಮ ವೀಕ್ಷಕರು ಕರೆ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ. ಆದ್ರೂ ಒಂದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ನಾನು. ವಿನಯ್ ಸರ್, ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಈಗ ನಾನು ಚೆನ್ನಾಗಿದ್ದೀನಿ, ಆದ್ರೂ ಒಂದು ಭಯ ಇದೆ, ನಾಳೆ ನನಗೂ ಬಂದ್ಬಿಡ್ತೇನೋ ಅಂತ. ಆಗ ನಿಮ್ಮ ಹತ್ರ ಬರ್ತೀನಿ. ನಿಮ್ಮ ಹತ್ರ ಬಂದ ನನಗೂ ಸಂಕೋಚ ಇರ್ತಾ ಸರ್, ನಂಗೆ ಭಯ ಇದೆ ಅಂತ ಹೇಳ್ಕೊಂಡು ನಂಗೆ ನಾಚಿಕೆ ಆಗುತ್ತೆ. ನಾನು ಏನ್ ಮಾಡ್ಬೋದು ಆ ಟೈಮಲ್ಲಿ? ಸೊ ನೀವು ಹೇಳೋ ಹಾಗೆ ಡಾಕ್ಟರ್ ವಿಜಯಲಕ್ಷ್ಮಿ ಮ್ಯಾಮ್ ಹೇಳಿದ್ರಿ ಈಗ. ಸೊ ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 4 ಜನ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ಸ್ ಇಂದ ಆಲ್ಮೋಸ್ಟ್ ವರ್ಷಾನ್ಗಟ್ಲೆಯಿಂದ ಇದಾಗ್ತಾ ಇದ್ದಾರೆ. ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 900 ಜನ ಪ್ರತಿ ದಿನಕ್ಕೆ ಮಿನಿಮಮ್, ಅಂಡ್ 30 ಲಕ್ಷ ಜನ ಪ್ರತಿ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಇದಾಗ್ತಾ ಇರೋದು. ಸೊ ಈಗ ಅದು ಆಬ್ವಿಯಸ್ಲಿ ಸರ್ಟೆನ್ ರೀಸನ್ಸ್ ಇಂದ ಈಗ ಹೈಲೈಟ್ ಆಗಿದೆ, ಎಲ್ಲರೂ ಪ್ಯಾನಿಕ್ ಆಗಿದ್ದಾರೆ. ಸೊ ವಿ ಆಲ್ ಅಂಡರ್ಸ್ಟ್ಯಾಂಡ್. ನೀವು ಇಮಿಡಿಯೇಟ್ಲಿ ಈ ತರ ಗೊತ್ತಾದ ತಕ್ಷಣ, ರೋಗ ಲಕ್ಷಣಗಳು ಗೊತ್ತಾದ ತಕ್ಷಣ ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, 1 ಸೆಕೆಂಡ್ 1 ನಿಮಿಷ ಕೂಡ ವೇಸ್ಟ್ ಮಾಡಬಾರ್ದು. ಇಮಿಡಿಯೇಟ್ಲಿ ಪ್ಯಾನಿಕ್ ಬಟನ್ ಒತ್ತೋದಕ್ಕಿಂತ ಹೆಚ್ಚಾಗಿ ಆಂಬ್ಯುಲೆನ್ಸ್ ಇರ್ಬೋದು, 911ಗೆ ಕಾಲ್ ಮಾಡೋದಿರ್ಬೋದು. ಅದ್ರ ಜೊತೆಗೆ ನಿಮ್ಗೆ ಪ್ರತಿಯೊಬ್ರು CPR ಕಲ್ತ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ ಹೇಳ್ತೀವಿ. ಈಗ ಪ್ರತಿಯೊಬ್ರು ಈಗ ಪಬ್ಲಿಕ್ ಪ್ಲೇಸಸ್ ಇರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲೇ ಇರ್ಬೋದು, CPR ನ ಕಲ್ತ್ರೆ ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಡಿಫಿಬ್ರಿಲೇಟರ್ಸ್ ಅಂತ ಹೇಳ್ತೀವಿ. ಎವ್ರಿ ಮಾಲ್ಸ್ ಇರ್ಬೋದು, ಪ್ರತಿಯೊಂದು ಕಡೆನೂ ಅದು ಇಟ್ಟಿರ್ತಾರೆ. ಸೊ ಈ ಲೈಫ್ ಸೇವಿಂಗ್ ಸ್ಕಿಲ್ಸ್ ನ ಪ್ರತಿಯೊಬ್ರು ಕಲ್ತ್ರೆ ಈ ವಿತಿನ್ ಗೋಲ್ಡನ್ ಅವರ್ಸ್ ಅಲ್ಲಿ ನಾವು ಪ್ರಾಣನ ಸಾವಿರಾರು ಲಕ್ಷಾಂತರ ಪ್ರಾಣಗಳನ್ನ ಉಳಿಸಬಹುದು. ಓಕೆ ಸರ್, ವೀಕ್ಷಕರಿಗಿಂತ ನಂದೇ ಜಾಸ್ತಿ ಡೌಟ್ಗಳಿದೆ. ನಮ್ಮ ವೀಕ್ಷಕರು ಕರೆ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ. ಆದ್ರೂ ಒಂದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ನಾನು. ವಿನಯ್ ಸರ್, ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಈಗ ನಾನು ಚೆನ್ನಾಗಿದ್ದೀನಿ, ಆದ್ರೂ ಒಂದು ಭಯ ಇದೆ, ನಾಳೆ ನನಗೂ ಬಂದ್ಬಿಡ್ತೇನೋ ಅಂತ. ಆಗ ನಿಮ್ಮ ಹತ್ರ ಬರ್ತೀನಿ. ನಿಮ್ಮ ಹತ್ರ ಬಂದ ನನಗೂ ಸಂಕೋಚ ಇರ್ತಾ ಸರ್, ನಂಗೆ ಭಯ ಇದೆ ಅಂತ ಹೇಳ್ಕೊಂಡು ನಂಗೆ ನಾಚಿಕೆ ಆಗುತ್ತೆ. ನಾನು ಏನ್ ಮಾಡ್ಬೋದು ಆ ಟೈಮಲ್ಲಿ? ಸೊ ನೀವು ಹೇಳೋ ಹಾಗೆ ಡಾಕ್ಟರ್ ವಿಜಯಲಕ್ಷ್ಮಿ ಮ್ಯಾಮ್ ಹೇಳಿದ್ರಿ ಈಗ. ಸೊ ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 4 ಜನ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ಸ್ ಇಂದ ಆಲ್ಮೋಸ್ಟ್ ವರ್ಷಾನ್ಗಟ್ಲೆಯಿಂದ ಇದಾಗ್ತಾ ಇದ್ದಾರೆ. ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 900 ಜನ ಪ್ರತಿ ದಿನಕ್ಕೆ ಮಿನಿಮಮ್, ಅಂಡ್ 30 ಲಕ್ಷ ಜನ ಪ್ರತಿ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಇದಾಗ್ತಾ ಇರೋದು. ಸೊ ಈಗ ಅದು ಆಬ್ವಿಯಸ್ಲಿ ಸರ್ಟೆನ್ ರೀಸನ್ಸ್ ಇಂದ ಈಗ ಹೈಲೈಟ್ ಆಗಿದೆ, ಎಲ್ಲರೂ ಪ್ಯಾನಿಕ್ ಆಗಿದ್ದಾರೆ. ಸೊ ವಿ ಆಲ್ ಅಂಡರ್ಸ್ಟ್ಯಾಂಡ್. ನೀವು ಇಮಿಡಿಯೇಟ್ಲಿ ಈ ತರ ಗೊತ್ತಾದ ತಕ್ಷಣ, ರೋಗ ಲಕ್ಷಣಗಳು ಗೊತ್ತಾದ ತಕ್ಷಣ ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, 1 ಸೆಕೆಂಡ್ 1 ನಿಮಿಷ ಕೂಡ ವೇಸ್ಟ್ ಮಾಡಬಾರ್ದು. ಇಮಿಡಿಯೇಟ್ಲಿ ಪ್ಯಾನಿಕ್ ಬಟನ್ ಒತ್ತೋದಕ್ಕಿಂತ ಹೆಚ್ಚಾಗಿ ಆಂಬ್ಯುಲೆನ್ಸ್ ಇರ್ಬೋದು, 911ಗೆ ಕಾಲ್ ಮಾಡೋದಿರ್ಬೋದು. ಅದ್ರ ಜೊತೆಗೆ ನಿಮ್ಗೆ ಪ್ರತಿಯೊಬ್ರು CPR ಕಲ್ತ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ ಹೇಳ್ತೀವಿ. ಈಗ ಪ್ರತಿಯೊಬ್ರು ಈಗ ಪಬ್ಲಿಕ್ ಪ್ಲೇಸಸ್ ಇರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲೇ ಇರ್ಬೋದು, CPR ನ ಕಲ್ತ್ರೆ ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಡಿಫಿಬ್ರಿಲೇಟರ್ಸ್ ಅಂತ ಹೇಳ್ತೀವಿ. ಎವ್ರಿ ಮಾಲ್ಸ್ ಇರ್ಬೋದು, ಪ್ರತಿಯೊಂದು ಕಡೆನೂ ಅದು ಇಟ್ಟಿರ್ತಾರೆ. ಸೊ ಈ ಲೈಫ್ ಸೇವಿಂಗ್ ಸ್ಕಿಲ್ಸ್ ನ ಪ್ರತಿಯೊಬ್ರು ಕಲ್ತ್ರೆ ಈ ವಿತಿನ್ ಗೋಲ್ಡನ್ ಅವರ್ಸ್ ಅಲ್ಲಿ ನಾವು ಪ್ರಾಣನ ಸಾವಿರಾರು ಲಕ್ಷಾಂತರ ಪ್ರಾಣಗಳನ್ನ ಉಳಿಸಬಹುದು. ಓಕೆ ಸರ್, ವೀಕ್ಷಕರಿಗಿಂತ ನಂದೇ ಜಾಸ್ತಿ ಡೌಟ್ಗಳಿದೆ. ನಮ್ಮ ವೀಕ್ಷಕರು ಕರೆ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ. ಆದ್ರೂ ಒಂದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ನಾನು. ವಿನಯ್ ಸರ್, ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಈಗ ನಾನು ಚೆನ್ನಾಗಿದ್ದೀನಿ, ಆದ್ರೂ ಒಂದು ಭಯ ಇದೆ, ನಾಳೆ ನನಗೂ ಬಂದ್ಬಿಡ್ತೇನೋ ಅಂತ. ಆಗ ನಿಮ್ಮ ಹತ್ರ ಬರ್ತೀನಿ. ನಿಮ್ಮ ಹತ್ರ ಬಂದ ನನಗೂ ಸಂಕೋಚ ಇರ್ತಾ ಸರ್, ನಂಗೆ ಭಯ ಇದೆ ಅಂತ ಹೇಳ್ಕೊಂಡು ನಂಗೆ ನಾಚಿಕೆ ಆಗುತ್ತೆ. ನಾನು ಏನ್ ಮಾಡ್ಬೋದು ಆ ಟೈಮಲ್ಲಿ? ಸೊ ನೀವು ಹೇಳೋ ಹಾಗೆ ಡಾಕ್ಟರ್ ವಿಜಯಲಕ್ಷ್ಮಿ ಮ್ಯಾಮ್ ಹೇಳಿದ್ರಿ ಈಗ. ಸೊ ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 4 ಜನ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ಸ್ ಇಂದ ಆಲ್ಮೋಸ್ಟ್ ವರ್ಷಾನ್ಗಟ್ಲೆಯಿಂದ ಇದಾಗ್ತಾ ಇದ್ದಾರೆ. ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 900 ಜನ ಪ್ರತಿ ದಿನಕ್ಕೆ ಮಿನಿಮಮ್, ಅಂಡ್ 30 ಲಕ್ಷ ಜನ ಪ್ರತಿ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಇದಾಗ್ತಾ ಇರೋದು. ಸೊ ಈಗ ಅದು ಆಬ್ವಿಯಸ್ಲಿ ಸರ್ಟೆನ್ ರೀಸನ್ಸ್ ಇಂದ ಈಗ ಹೈಲೈಟ್ ಆಗಿದೆ, ಎಲ್ಲರೂ ಪ್ಯಾನಿಕ್ ಆಗಿದ್ದಾರೆ. ಸೊ ವಿ ಆಲ್ ಅಂಡರ್ಸ್ಟ್ಯಾಂಡ್. ನೀವು ಇಮಿಡಿಯೇಟ್ಲಿ ಈ ತರ ಗೊತ್ತಾದ ತಕ್ಷಣ, ರೋಗ ಲಕ್ಷಣಗಳು ಗೊತ್ತಾದ ತಕ್ಷಣ ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, 1 ಸೆಕೆಂಡ್ 1 ನಿಮಿಷ ಕೂಡ ವೇಸ್ಟ್ ಮಾಡಬಾರ್ದು. ಇಮಿಡಿಯೇಟ್ಲಿ ಪ್ಯಾನಿಕ್ ಬಟನ್ ಒತ್ತೋದಕ್ಕಿಂತ ಹೆಚ್ಚಾಗಿ ಆಂಬ್ಯುಲೆನ್ಸ್ ಇರ್ಬೋದು, 911ಗೆ ಕಾಲ್ ಮಾಡೋದಿರ್ಬೋದು. ಅದ್ರ ಜೊತೆಗೆ ನಿಮ್ಗೆ ಪ್ರತಿಯೊಬ್ರು CPR ಕಲ್ತ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ ಹೇಳ್ತೀವಿ. ಈಗ ಪ್ರತಿಯೊಬ್ರು ಈಗ ಪಬ್ಲಿಕ್ ಪ್ಲೇಸಸ್ ಇರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲೇ ಇರ್ಬೋದು, CPR ನ ಕಲ್ತ್ರೆ ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಡಿಫಿಬ್ರಿಲೇಟರ್ಸ್ ಅಂತ ಹೇಳ್ತೀವಿ. ಎವ್ರಿ ಮಾಲ್ಸ್ ಇರ್ಬೋದು, ಪ್ರತಿಯೊಂದು ಕಡೆನೂ ಅದು ಇಟ್ಟಿರ್ತಾರೆ. ಸೊ ಈ ಲೈಫ್ ಸೇವಿಂಗ್ ಸ್ಕಿಲ್ಸ್ ನ ಪ್ರತಿಯೊಬ್ರು ಕಲ್ತ್ರೆ ಈ ವಿತಿನ್ ಗೋಲ್ಡನ್ ಅವರ್ಸ್ ಅಲ್ಲಿ ನಾವು ಪ್ರಾಣನ ಸಾವಿರಾರು ಲಕ್ಷಾಂತರ ಪ್ರಾಣಗಳನ್ನ ಉಳಿಸಬಹುದು. ಓಕೆ ಸರ್,
ವೀಕ್ಷಕರಿಗಿಂತ ನನ್ನೇ ಜಾಸ್ತಿ ಡೌಟ್ಗಳಿದೆ. ನಮ್ಮ ವೀಕ್ಷಕರು ಕರೆ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ. ಆದ್ರೂ ಒಂದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ನಾನು. ವಿನಯ್ ಸರ್, ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಈಗ ನಾನು ಚೆನ್ನಾಗಿದ್ದೀನಿ, ಆದ್ರೂ ಒಂದು ಭಯ ಇದೆ, ನಾಳೆ ನನಗೂ ಬಂದ್ಬಿಡ್ತೇನೋ ಅಂತ. ಆಗ ನಿಮ್ಮ ಹತ್ರ ಬರ್ತೀನಿ. ನಿಮ್ಮ ಹತ್ರ ಬಂದ ನನಗೂ ಸಂಕೋಚ ಇರ್ತಾ ಸರ್, ನಂಗೆ ಭಯ ಇದೆ ಅಂತ ಹೇಳ್ಕೊಂಡು ನಂಗೆ ನಾಚಿಕೆ ಆಗುತ್ತೆ. ನಾನು ಏನ್ ಮಾಡ್ಬೋದು ಆ ಟೈಮಲ್ಲಿ? ಸೊ ನೀವು ಹೇಳೋ ಹಾಗೆ ಡಾಕ್ಟರ್ ವಿಜಯಲಕ್ಷ್ಮಿ ಮ್ಯಾಮ್ ಹೇಳಿದ್ರಿ ಈಗ. ಸೊ ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 4 ಜನ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ಸ್ ಇಂದ ಆಲ್ಮೋಸ್ಟ್ ವರ್ಷಾನ್ಗಟ್ಲೆಯಿಂದ ಇದಾಗ್ತಾ ಇದ್ದಾರೆ. ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 900 ಜನ ಪ್ರತಿ ದಿನಕ್ಕೆ ಮಿನಿಮಮ್, ಅಂಡ್ 30 ಲಕ್ಷ ಜನ ಪ್ರತಿ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಇದಾಗ್ತಾ ಇರೋದು. ಸೊ ಈಗ ಅದು ಆಬ್ವಿಯಸ್ಲಿ ಸರ್ಟೈನ್ ರೀಸನ್ಸ್ ಇಂದ ಈಗ ಹೈಲೈಟ್ ಆಗಿದೆ, ಎಲ್ಲರೂ ಪ್ಯಾನಿಕ್ ಆಗಿದ್ದಾರೆ. ಸೊ ವಿ ಆಲ್ ಅಂಡರ್ಸ್ಟ್ಯಾಂಡ್. ನೀವು ಇಮಿಡಿಯೇಟ್ಲಿ ಈ ತರ ಗೊತ್ತಾದ ತಕ್ಷಣ, ರೋಗ ಲಕ್ಷಣಗಳು ಗೊತ್ತಾದ ತಕ್ಷಣ ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, 1 ಸೆಕೆಂಡ್ 1 ನಿಮಿಷ ಕೂಡ ವೇಸ್ಟ್ ಮಾಡಬಾರ್ದು. ಇಮಿಡಿಯೇಟ್ಲಿ ಪ್ಯಾನಿಕ್ ಬಟನ್ ಒತ್ತೋದಕ್ಕಿಂತ ಹೆಚ್ಚಾಗಿ ಆಂಬ್ಯುಲೆನ್ಸ್ ಇರ್ಬೋದು, 911ಗೆ ಕಾಲ್ ಮಾಡೋದಿರ್ಬೋದು. ಅದ್ರ ಜೊತೆಗೆ ನಿಮ್ಗೆ ಪ್ರತಿಯೊಬ್ರು CPR ಕಲ್ತ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ ಹೇಳ್ತೀವಿ. ಈಗ ಪ್ರತಿಯೊಬ್ರು ಈಗ ಪಬ್ಲಿಕ್ ಪ್ಲೇಸಸ್ ಇರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲೇ ಇರ್ಬೋದು, CPR ನ ಕಲ್ತ್ರೆ ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಡಿಫಿಬ್ರಿಲೇಟರ್ಸ್ ಅಂತ ಹೇಳ್ತೀವಿ. ಎವ್ರಿ ಮಾಲ್ಸ್ ಇರ್ಬೋದು, ಪ್ರತಿಯೊಂದು ಕಡೆನೂ ಅದು ಇಟ್ಟಿರ್ತಾರೆ. ಸೊ ಈ ಲೈಫ್ ಸೇವಿಂಗ್ ಸ್ಕಿಲ್ಸ್ ನ ಪ್ರತಿಯೊಬ್ರು ಕಲ್ತ್ರೆ ಈ ವಿತಿನ್ ಗೋಲ್ಡನ್ ಅವರ್ಸ್ ಅಲ್ಲಿ ನಾವು ಪ್ರಾಣನ ಸಾವಿರಾರು ಲಕ್ಷಾಂತರ ಪ್ರಾಣಗಳನ್ನ ಉಳಿಸಬಹುದು. ಓಕೆ ಸರ್, ವೀಕ್ಷಕರಿಗಿಂತ ನನ್ನೇ ಜಾಸ್ತಿ ಡೌಟ್ಗಳಿದೆ. ನಮ್ಮ ವೀಕ್ಷಕರು ಕರೆ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ. ಆದ್ರೂ ಒಂದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ನಾನು. ವಿನಯ್ ಸರ್, ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಈಗ ನಾನು ಚೆನ್ನಾಗಿದ್ದೀನಿ, ಆದ್ರೂ ಒಂದು ಭಯ ಇದೆ, ನಾಳೆ ನನಗೂ ಬಂದ್ಬಿಡ್ತೇನೋ ಅಂತ. ಆಗ ನಿಮ್ಮ ಹತ್ರ ಬರ್ತೀನಿ. ನಿಮ್ಮ ಹತ್ರ ಬಂದ ನನಗೂ ಸಂಕೋಚ ಇರ್ತಾ ಸರ್, ನಂಗೆ ಭಯ ಇದೆ ಅಂತ ಹೇಳ್ಕೊಂಡು ನಂಗೆ ನಾಚಿಕೆ ಆಗುತ್ತೆ. ನಾನು ಏನ್ ಮಾಡ್ಬೋದು ಆ ಟೈಮಲ್ಲಿ? ಸೊ ನೀವು ಹೇಳೋ ಹಾಗೆ ಡಾಕ್ಟರ್ ವಿಜಯಲಕ್ಷ್ಮಿ ಮ್ಯಾಮ್ ಹೇಳಿದ್ರಿ ಈಗ. ಸೊ ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 4 ಜನ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ಸ್ ಇಂದ ಆಲ್ಮೋಸ್ಟ್ ವರ್ಷಾನ್ಗಟ್ಲೆಯಿಂದ ಇದಾಗ್ತಾ ಇದ್ದಾರೆ. ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 900 ಜನ ಪ್ರತಿ ದಿನಕ್ಕೆ ಮಿನಿಮಮ್, ಅಂಡ್ 30 ಲಕ್ಷ ಜನ ಪ್ರತಿ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಇದಾಗ್ತಾ ಇರೋದು. ಸೊ ಈಗ ಅದು ಆಬ್ವಿಯಸ್ಲಿ ಸರ್ಟೈನ್ ರೀಸನ್ಸ್ ಇಂದ ಈಗ ಹೈಲೈಟ್ ಆಗಿದೆ, ಎಲ್ಲರೂ ಪ್ಯಾನಿಕ್ ಆಗಿದ್ದಾರೆ. ಸೊ ವಿ ಆಲ್ ಅಂಡರ್ಸ್ಟ್ಯಾಂಡ್. ನೀವು ಇಮಿಡಿಯೇಟ್ಲಿ ಈ ತರ ಗೊತ್ತಾದ ತಕ್ಷಣ, ರೋಗ ಲಕ್ಷಣಗಳು ಗೊತ್ತಾದ ತಕ್ಷಣ ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, 1 ಸೆಕೆಂಡ್ 1 ನಿಮಿಷ ಕೂಡ ವೇಸ್ಟ್ ಮಾಡಬಾರ್ದು. ಇಮಿಡಿಯೇಟ್ಲಿ ಪ್ಯಾನಿಕ್ ಬಟನ್ ಒತ್ತೋದಕ್ಕಿಂತ ಹೆಚ್ಚಾಗಿ ಆಂಬ್ಯುಲೆನ್ಸ್ ಇರ್ಬೋದು, 911ಗೆ ಕಾಲ್ ಮಾಡೋದಿರ್ಬೋದು. ಅದ್ರ ಜೊತೆಗೆ ನಿಮ್ಗೆ ಪ್ರತಿಯೊಬ್ರು CPR ಕಲ್ತ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ ಹೇಳ್ತೀವಿ. ಈಗ ಪ್ರತಿಯೊಬ್ರು ಈಗ ಪಬ್ಲಿಕ್ ಪ್ಲೇಸಸ್ ಇರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲೇ ಇರ್ಬೋದು, CPR ನ ಕಲ್ತ್ರೆ ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಡಿಫಿಬ್ರಿಲೇಟರ್ಸ್ ಅಂತ ಹೇಳ್ತೀವಿ. ಎವ್ರಿ ಮಾಲ್ಸ್ ಇರ್ಬೋದು, ಪ್ರತಿಯೊಂದು ಕಡೆನೂ ಅದು ಇಟ್ಟಿರ್ತಾರೆ. ಸೊ ಈ ಲೈಫ್ ಸೇವಿಂಗ್ ಸ್ಕಿಲ್ಸ್ ನ ಪ್ರತಿಯೊಬ್ರು ಕಲ್ತ್ರೆ ಈ ವಿತಿನ್ ಗೋಲ್ಡನ್ ಅವರ್ಸ್ ಅಲ್ಲಿ ನಾವು ಪ್ರಾಣನ ಸಾವಿರಾರು ಲಕ್ಷಾಂತರ ಪ್ರಾಣಗಳನ್ನ ಉಳಿಸಬಹುದು. ಓಕೆ ಸರ್, ವೀಕ್ಷಕರಿಗಿಂತ ನನ್ನೇ ಜಾಸ್ತಿ ಡೌಟ್ಗಳಿದೆ. ನಮ್ಮ ವೀಕ್ಷಕರು ಕರೆ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ. ಆದ್ರೂ ಒಂದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ನಾನು. ವಿನಯ್ ಸರ್, ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಈಗ ನಾನು ಚೆನ್ನಾಗಿದ್ದೀನಿ, ಆದ್ರೂ ಒಂದು ಭಯ ಇದೆ, ನಾಳೆ ನನಗೂ ಬಂದ್ಬಿಡ್ತೇನೋ ಅಂತ. ಆಗ ನಿಮ್ಮ ಹತ್ರ ಬರ್ತೀನಿ. ನಿಮ್ಮ ಹತ್ರ ಬಂದ ನನಗೂ ಸಂಕೋಚ ಇರ್ತಾ ಸರ್, ನಂಗೆ ಭಯ ಇದೆ ಅಂತ ಹೇಳ್ಕೊಂಡು ನಂಗೆ ನಾಚಿಕೆ ಆಗುತ್ತೆ. ನಾನು ಏನ್ ಮಾಡ್ಬೋದು ಆ ಟೈಮಲ್ಲಿ? ಸೊ ನೀವು ಹೇಳೋ ಹಾಗೆ ಡಾಕ್ಟರ್ ವಿಜಯಲಕ್ಷ್ಮಿ ಮ್ಯಾಮ್ ಹೇಳಿದ್ರಿ ಈಗ. ಸೊ ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 4 ಜನ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ಸ್ ಇಂದ ಆಲ್ಮೋಸ್ಟ್ ವರ್ಷಾನ್ಗಟ್ಲೆಯಿಂದ ಇದಾಗ್ತಾ ಇದ್ದಾರೆ. ಪ್ರತಿ ನಿಮಿಷಕ್ಕೆ ಆಲ್ಮೋಸ್ಟ್ 900 ಜನ ಪ್ರತಿ ದಿನಕ್ಕೆ ಮಿನಿಮಮ್, ಅಂಡ್ 30 ಲಕ್ಷ ಜನ ಪ್ರತಿ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಇದಾಗ್ತಾ ಇರೋದು. ಸೊ ಈಗ ಅದು ಆಬ್ವಿಯಸ್ಲಿ ಸರ್ಟೈನ್ ರೀಸನ್ಸ್ ಇಂದ ಈಗ ಹೈಲೈಟ್ ಆಗಿದೆ, ಎಲ್ಲರೂ ಪ್ಯಾನಿಕ್ ಆಗಿದ್ದಾರೆ. ಸೊ ವಿ ಆಲ್ ಅಂಡರ್ಸ್ಟ್ಯಾಂಡ್. ನೀವು ಇಮಿಡಿಯೇಟ್ಲಿ ಈ ತರ ಗೊತ್ತಾದ ತಕ್ಷಣ, ರೋಗ ಲಕ್ಷಣಗಳು ಗೊತ್ತಾದ ತಕ್ಷಣ ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, 1 ಸೆಕೆಂಡ್ 1 ನಿಮಿಷ ಕೂಡ ವೇಸ್ಟ್ ಮಾಡಬಾರ್ದು. ಇಮಿಡಿಯೇಟ್ಲಿ ಪ್ಯಾನಿಕ್ ಬಟನ್ ಒತ್ತೋದಕ್ಕಿಂತ ಹೆಚ್ಚಾಗಿ ಆಂಬ್ಯುಲೆನ್ಸ್ ಇರ್ಬೋದು, 911ಗೆ ಕಾಲ್ ಮಾಡೋದಿರ್ಬೋದು. ಅದ್ರ ಜೊತೆಗೆ ನಿಮ್ಗೆ ಪ್ರತಿಯೊಬ್ರು CPR ಕಲ್ತ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ ಹೇಳ್ತೀವಿ. ಈಗ ಪ್ರತಿಯೊಬ್ರು ಈಗ ಪಬ್ಲಿಕ್ ಪ್ಲೇಸಸ್ ಇರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲೇ ಇರ್ಬೋದು, CPR ನ ಕಲ್ತ್ರೆ ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಡಿಫಿಬ್ರಿಲೇಟರ್ಸ್ ಅಂತ ಹೇಳ್ತೀವಿ. ಎವ್ರಿ ಮಾಲ್ಸ್ ಇರ್ಬೋದು, ಪ್ರತಿಯೊಂದು ಕಡೆನೂ ಅದು ಇಟ್ಟಿರ್ತಾರೆ. ಸೊ ಈ ಲೈಫ್ ಸೇವಿಂಗ್ ಸ್ಕಿಲ್ಸ್ ನ ಪ್ರತಿಯೊಬ್ರು ಕಲ್ತ್ರೆ ಈ ವಿತಿನ್ ಗೋಲ್ಡನ್ ಅವರ್ಸ್ ಅಲ್ಲಿ ನಾವು ಪ್ರಾಣನ ಸಾವಿರಾರು ಲಕ್ಷಾಂತರ ಪ್ರಾಣಗಳನ್ನ ಉಳಿಸಬಹುದು. ಓಕೆ ಸರ್.